ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪಳ್ಳಿ ಪಟ್ಟಣದಲ್ಲಿ ಸ್ಥಳೀಯ ಬಿಜೆಪಿ 2ನೇ ಕಚೇರಿ SC/ST ಮಂಡಲ ವತಿಯಿಂದ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ DDCC ಬ್ಯಾಂಕ್ ನಿರ್ದೇಶಕರಾದ YD ಅಣ್ಣಪ್ಪ ಪಾಲ್ಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಮತ್ತು ಸಾವಿನ ಮಧ್ಯ ಅಪಾರ ನೋವು, ಕಷ್ಟ ಮತ್ತು ಶೋಷಣೆಗಳು ಅನುಭವಿಸಿ ಪ್ರಜ್ಞೆಯನ್ನು ಪಡೆದವರು. ಅವರು ಅಪಾರ ರಾಜ್ಯದಿಂದ ಈ ದೇಶಕ್ಕೆ ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿ ಎಂದು ಬಿರುದು ಪಡೆದ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಅವರು ಹಾಕಿಕೊಟ್ಟ ಬುನಿಯಾದಿಯಾಗಿದೆ. ಈ ದೇಶದಲ್ಲಿ ಶೋಷಿತರ ಧ್ವನಿಯಾಗಿ ಮಹಿಳೆಯರ ಸಮಾನತೆಗಾಗಿ ಹಾಗೂ ಹೋರಾಡಿ ಮಹಾಚೇತನ ಅವರನ್ನು ನೆನೆಯುವುದು ಪ್ರತಿಯೊಬ್ಬರು ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಂಚಿಕೆರೆ ಕೆಂಚಪ್ಪ, ಕಣಿವೆಹಳ್ಳಿ ಮಂಜುನಾಥ್, ಅಂಬೇಡ್ಕರ್ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಯಡಿಹಳ್ಳಿ ಭಾಗ್ಯಮ್ಮ, ಗಣೇಶ್ ವಕೀಲರು, ಚನ್ನಗೌಡ್ರು, ಓಂಕಾರ್ ಗೌಡ್ರು, ಚಂದ್ರಶೇಖರ್, ಕುಸುಮ, ಜಗದೀಶ್, ಮಲ್ಲಿಕಾರ್ಜುನ್ ವಕೀಲರು, ರೇವಣಗೌಡ್ರು, ಚಿಕ್ಕೇರಿ ವೆಂಕಪ್ಪ, ನಂದಿ ಜಾಲಪ್ಪ, ಬಾಗಳಿ ಜಗದೀಶ್, ಬಂಡ್ರಿ ರಾಜು, ಲೈತಮ್ಮ, ಸೌಮ್ಯ ನಾಯಕ್ ಕಾರ್ಯಕರ್ತರು ಉಪಸ್ಥಿತರು. ವರದಿ ಬಿ ಸಲೀಂ ಸಾಬ್, ಉಮ್ಮಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ದಿನಾಚರಣೆಯನ್ನ ಆಚರಣೆ ಮಾಡಿಕೊಳ್ಳೋದಕ್ಕಿಂತ 10 ಪಟ್ಟು ವಿಜೃಂಭಣೆಯಿಂದ ಮತ್ತು ಮೌನವಾಗಿ ಅಂಬೇಡ್ಕರ್ ಜಯಂತಿಯನ್ನ ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಯಾರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕುಸುಮಾ ಮೇಡಮ್ ಅವರು ಹೇಳಿದಾಗೆ ಅಂಬೇಡ್ಕರ್ ಅವರನ್ನ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, 139 ದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ಕೆತ್ತನೆ ಮಾಡೋದ್ರ ಮುಖಾಂತರ ಅವರ ಜಯಂತಿಯನ್ನು ಆಚರಣೆ ಮಾಡಿ ವಿಶ್ವಮಾನವ ಅಂತ ಹೇಳ್ಬಿಟ್ಟು ಇವತ್ತು ಬಿಂಬಿಸಿ ಅವರಿಗೆ ಬಿರುದು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿಗೂ ಸಾಧ್ಯ ಇಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಅದರ ಒಟ್ಟೊಟ್ಟಿಗೆ ಇವತ್ತು ನಮಗೆ ಗೊತ್ತಿಲ್ಲದಂಗೆ ಅವತ್ತು ಅಂಬೇಡ್ಕರ್ ಅವರು ಮಮತಾದಿಂದ ಈ ದೇಶದ ಪ್ರಧಾನಿ, ಅಖಂಡ ಭಾರತದ ಪ್ರಧಾನಿ ಆಗಬೇಕಂತ ಒಂದು ಕಡೆ ಮುಸ್ಲಿಂ ಲೀಗ್ ಸಂಘಟನೆ ಮಾಡ್ತಾ ತನ್ನ ಸಂಘಟನೆ ಮೂಲಕ ಅಧಿಕಾರದ ಅಪಾಯದಲ್ಲಿ ದೇಶದ ಪ್ರಧಾನಿ ಆಗಬೇಕಂತೇಳಿ ಒಂದು ಏನು ಇದನ್ನ ಕಿಡಿಯನ್ನು ಹಚ್ಚಿದಾಗ ನೆಹರು ಅವರು ಒಂದು ಪ್ಲಾನ್ ಮಾಡ್ತಾರೆ. ಏನಂದ್ರೆ ಈ ಅಖಂಡ ಭಾರತದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಪ್ರಧಾನಿ ಆಗೋದಾದ್ರೆ ಮತ್ತು ನಾನು ಪ್ರಧಾನಿ ಆಗೋದಿಲ್ಲ ಅನ್ನೋ ಒಂದು ಚಿಂತನೆ ಒಳಗೆ ಅಖಂಡ ಭಾರತವನ್ನು ಈ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನ ಮತ್ತು ಭಾರತ ಅಂತೇಳಿ ವಿಂಗಡಣೆ ಆಗುತ್ತೆ. ಆ ಕಾಲಘಟ್ಟದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನದ ಪ್ರಧಾನಿ ಆಗ್ತಾರೆ. ನೆಹರು ಅವರು ಈ ದೇಶದ ಏನು ಹಂಚಿ ಹೋದಂಥ ಏನು ಭಾರತ ದೇಶದಲ್ಲಿ ಪ್ರಧಾನಿ ಆಯಿತು. ಸ್ವಾತಂತ್ರ್ಯ ಬಂತು, ಸರ್ಕಾರ ಆಯಿತು, ಒಂದು ಬೆಳಕಿನ ಕಿಂಡಿ ಬೇಕಲ್ಲ, ಸರ್ಕಾರನ ನಡೆಸಲಿಕ್ಕೆ ಇವತ್ತಿನ ಕಾಲದಲ್ಲೇ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಮಗೆಲ್ಲ ತಿಳಿಸ್ಕೊಟ್ಟಿದ್ವಿ. ದುರ್ದೈವ ಅಂದರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ, ಅದರಲ್ಲಿ ಕೂಡ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬರು ಇನ್ನೂ ಕೂಡ ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ. ಅದಕ್ಕೆ ನೂರಾರು ಕಾರಣ ಇರ್ಬೋದು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ಇವತ್ತು ಕಣಿವೆಹಳ್ಳಿ ಮಂಜುನಾಥ್ನ ನೇತೃತ್ವದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಇವತ್ತೇ ನಾವು ಆಚರಣೆ ಮಾಡಿದ್ವಿ. ಕೇಕ್ ಕಟ್ ಮಾಡೋದ್ರ ಮೂಲಕ ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತಾಡಿದಂಥ ಪ್ರಾಣೇಶ್ ವಕೀಲರು ಹೇಳ್ತಾ ಇದ್ರು, ಅವತ್ತಿನ ಕಾಲಘಟ್ಟದಲ್ಲಿ ಅವರು ಸುಮಾರು 29, 30, 31 ಪದವಿಗಳನ್ನು ಪಡೆದಿದ್ದರು.
ಅವತ್ತಿನ ಆ ಪದವಿಗಳು ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅಷ್ಟೊಂದು ಪದವಿನ ಪಡೆದಿದ್ದಿಲ್ಲ. ಅಷ್ಟೊಂದು ಪದವಿಯನ್ನು ಪಡೆದಿದ್ದಕ್ಕೆ ತಾನೇ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ಅವರು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಕಷ್ಟಪಟ್ಟು ಸಂವಿಧಾನ ಬರೆದು ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವು ನೀವು ಎಲ್ಲರೂ ಓದಿ ಕಷ್ಟಪಟ್ಟು ಕೆಲಸಗಳನ್ನು ತಗೊಳ್ತಾ ಇದ್ದೀವಿ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈ ರೀತಿ ಇನ್ನೂ ಹೆಚ್ಚಾಗಿ ನಾವು ಎಲ್ಲರೂ ಭಾಳ ಜವಾಬ್ದಾರಿಯಿಂದ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಇರ್ತಕ್ಕಂಥ ಚಂದನಗೌಡರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಜು ಅಣ್ಣರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾಗ್ಯಮ್ಮ ಮಹಿಳಾ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಭಾಗ್ಯಮ್ಮನವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸದಾ ತಮ್ಮ ಕಾರ್ಯಗಳಲ್ಲಿ ಪಕ್ಷದ ಕಾರ್ಯಗಳಲ್ಲಿ ಆಕ್ಟಿವ್ ಆಗಿ ತೊಡಗಿಸಿರ್ತಕ್ಕಂಥ ಸುಷ್ಮಾ ದಿನೇಶ್ ಮೇಡಮ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿರಿಯರು ಆಗಿರ್ತಕ್ಕಂಥ ರತನ್ನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಂಕಣ್ಣವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಅದ್ಭುತ ಸಂಘಟನಾಕಾರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ವರ್ಷಗಳು ಈ ಒಂದು ಅಂಬೇಡ್ಕರ್ ಜನ್ಮದಿನವನ್ನು ಆಚರಿಸುತ್ತಾ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಬಿಜೆಪಿ ಮುಖಂಡರಾದ ಸಂಜಯ್ ವೆಂಕಟಪ್ಪ ಹಾಗೂ ಚಂದ್ರಗೌಡರು, ರಾಜಮ್ಮ, ಕುಸುಮಾದೇವಿ, ಲಲಿತಮ್ಮ, ವೆಂಕಣ್ಣ ಮತ್ತು ಮಲ್ಲಿಕಾರ್ಜುನ ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಈ ಮುಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಡಿಗಳು ಮತ್ತು ಬಿಜೆಪಿ ಮುಖಂಡರು ಎಲ್ಲರಿಗೂ ಈ ದಿವಸ ಅಂಬೇಡ್ಕರ್ ಜಯಂತಿ ಮಾಡಿದ್ರಿಂದ ಅಷ್ಟೇ ಮುಖ್ಯ ಅಲ್ಲ, ಪ್ರತಿದಿನವೂ ನಾವು ಒಂದು ಹೆಜ್ಜೆ ಇಟ್ಟರು ನಾವು ಹೆಂಗ ಪ್ರತಿದಿನ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರನ್ನ ಹೆಂಗ ನಾವು ಬೇಡಿಕೊಳ್ತವೆ. ಯಾವುದೇ ಎಲ್ಲಿಗೆ ಹೋಗ್ತಾರೆ ಅಂದರೆ ದೇವ್ರ ಮುಖ ನೋಡ್ಕೊಂಡು ಹೋಗ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ಒಳ್ಳೆಯ ಸಮಯ ನೋಡ್ಕೊಂಡು ಅವರು ಹೋಗ್ತಾರೆ. ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರ್ತಿದ್ರೆ ನಾವೆಲ್ಲ ಯಾವ ಮಟ್ಟಕ್ಕೆ ಇದ್ದೇ ಗೊತ್ತಿಲ್ಲ. ಅವರು ಮಾಡಿರ್ತಕ್ಕಂಥ ಸಾಧನೆ ಆಗಲಿ, ಈಗ ನಮ್ಮ ಕುಸುಮಕ್ಕರು ಹೇಳಿದರು 31 ಡಿಗ್ರಿ ಮಾಡ್ಯಾರಂತಂದು ಆ 31 ಪದವಿಗಳನ್ನು ಪಡೆದಿರೋದಕ್ಕೆ ಕಾನೂನನ್ನು ರಚನೆ ಮಾಡಿರೋದು. ಯಾಕಂದ್ರೆ ಒಂದು ಬುಕ್ ಅಲ್ಲ, ಅವರು ಓದಿರೋದ್ರಿಂದನೇ ಇಡೀ ವಿಶ್ವದಲ್ಲೇ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಬೋದು ನಾವು. ಯಾಕಂದ್ರೆ ಮಾಡತಕ್ಕಂಥ ಸಾಧನೆ ಸಾಮಾನ್ಯ ಒಬ್ಬ ವ್ಯಕ್ತಿಯಿಂದ ಆಗಿರ್ತಕ್ಕಂಥ ಸಾಧನೆ ಅದು. ಅದೇ ಒಬ್ಬ ಈಗ ನೋಡಿ, ಈಗ ಬಿ ಆರ್ ಅಂಬೇಡ್ಕರ್ ಒಬ್ಬ ದಲಿತ ಕುಟುಂಬದ ಇರ್ತಕ್ಕಂಥ ಆಗಿರೋದ್ರಿಂದ ವ್ಯಕ್ತಿನ ನಾವು ಸ್ವಲ್ಪ ಇದಾಗಿ ನೋಡ್ತಾ ಇರ್ತಾರೆ ಈಗಿನ ಜನ್ರೇಷನ್. ನಾನು ಹೇಳೋದು ಅದೇ ಒಬ್ಬ ಮೇಲ್ವರ್ಗದ ಜಾತಿಯಲ್ಲಿ ಇದಾಗಿದ್ರೆ ಇವತ್ತು ಅಂಬೇಡ್ಕರ್ ಜಯಂತಿನ ಎಷ್ಟು ಮಟ್ಟಿಗೆ ಅದ್ದೂರಿಯಾಗಿ ಮಾಡ್ತಿದ್ರೆ ನಾವು ಹೇಳ್ತಿದ್ದಿಲ್ಲ. ಅದು ಹಂಗಾಗಬಾರ್ದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಎಲ್ಲ ನಾವು ಮಾನವರಾಗಿ ಹುಟ್ಟೇವಂದ್ರೆ ಎಲ್ಲರೂ ಒಂದೇ. ನಾವು ಆ ಜಾತಿ ಈ ಜಾತಿ ಅನ್ನೋದು ಅವರು ಮರಣ ಹೊಂದಿದಾಗ ಡೆಲ್ಲಿಗೆ ಅವರಿಗೆ ಹೂಳಕ್ಕೆ ಜಾಗ ಬಿಟ್ಕೊಡ್ಲಿಲ್ಲ. ಅವ್ರು ಬಾಂಬೆಗೆ ಬಂದು ಒಂದು ಸಮುದ್ರ ದಂಡದಲ್ಲಿ ಅವ್ರು ದಮನ ಮಾಡಿಲ್ಲ. ಅಂತ ಮಹಾನ್ ವ್ಯಕ್ತಿನ ಎಲ್ಲೆಲ್ಲಿ ಅವರು ಈಗ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರಿಗೆಲ್ಲ 20-30 ಎಕರೆ ಜಾಗದಾಗ ಅವ್ರು ಸ್ಟ್ಯಾಚ್ಯೂ ಮಾಡಿ ಅವ್ರದ್ದೇನೋ ಎಲ್ಲ ಮಾಡ್ತಾರೆ. ಅಂತ ಭಾರತ ದೇಶ ಹೆಂಗಿರ್ಬೇಕು, ಸಂವಿಧಾನ ಶಿಲ್ಪಿಗೆ ಒಂದು ಗೇಟ್ ಜಾಗ ಕೊಡ್ಲಿಲ್ಲ ಅವರು ಯಾರೋ ಕಾಂಗ್ರೆಸ್. ಅವ್ರಿಗೆ ಯಾವ ಥರದ ನೈತಿಕತೆ ಇಲ್ಲ. ಅಂಬೇಡ್ಕರ್ ಹೆಸರಿಡಕ್ಕೆ, SC ST ಹೆಸರಿಡಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ಅವ್ರು ಎಂದೂ ಹೇಳ್ಬಾರ್ದು. ಅವ್ರು ನನಗೆ ಕೇಳಿದ್ರೆ ಈ ಲೇಖನದ ಇವರು ಪತ್ರಕರ್ತರಲ್ಲಿ ಬಹಳ ಹರಿತವಾಗಿ ಬರೀಬೇಕು ನೀವು. ಅವ್ರ ಬಗ್ಗೆ ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಿನ ಜನರಿಗೆ, ಇನ್ನು ನಮ್ಮಂತರಿಗೆ ಗೊತ್ತಿರ್ಬೋದು, ಈಗಿನ ಯುವ ಪೀಳಿಗೆ ಗೊತ್ತಾಗಬೇಕು ಅವ್ರು ಏನು ಅಂಬೇಡ್ಕರ್ಗೆ ಏನು ಮೋಸ ಮಾಡಿದ್ರು, ಏನು ತೊಂದರೆ ಕೊಟ್ಟರು, ಅವ್ರ ಬಾಲ್ಯ ಜೀವನದಲ್ಲಿ ಏನು ಮಾಡಿದ್ರು, ಅವ್ರು ಹೆಂಗೆ ಮಾಡಿದ್ರು. ಹಂಗಾಗಿ ಅವರೆಲ್ಲ ಬಿಟ್ಟು ಬೇರೆ ಸಾಮಾಜಿಕ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಅದಕ್ಕೋಸ್ಕರ ನೀವು ಹರಿತವಾದ ಲೇಖನ ಮುಖಾಂತರ ಸಾಮಾನ್ಯ ಜನರಿಗೆ, ಈಗಿನ ಯುವ ಪೀಳಿಗೆ ತಿಳಿಯುವಂತ ಒಂದು ಇದನ್ನ ಮಾಡ್ಬೇಕು. ನೀವು ಲೇಖನ ನೀವೇನು ಪ್ರೆಸ್ ರಿಪೋರ್ಟರ್ಸ್ ಇದಿರಲ್ಲ, ನೀವು ಯಾವ ಇದಕ್ಕೆ ಆಮಿಷಕ್ಕೆ ಈಡಾಗಬಾರ್ದು. ನೀವು ನೇರವಾಗಿ ಬರೀಬೇಕು. ನೀವು ಅಂಬೇಡ್ಕರ್ಗೆ ಇಂತಿಂತ ತೊಂದರೆ ಕೊಟ್ಟರು ಕಾಂಗ್ರೆಸ್ನವರ ಬೇರೆ ಯಾರು ಇಲ್ಲ. ಅವ್ರಿಗೆ ಕೊಟ್ಟಿರತಕ್ಕಂಥ ತೊಂದರೆ ಅಂದ್ರೆ ಕಾಂಗ್ರೆಸ್ ಕೊಟ್ಟು ಅವ್ರನ್ನ ಹೂಳಕ್ಕೆ ಜಾಗ ಇಲ್ದಂಗೆ ಮಾಡಿದ್ರು. ಅವ್ರನ್ನ ತಂದು ಬಾಂಬೆದಾಗ ಅವ್ರನ್ನ ದಫನ ಮಾಡಿದ್ರು. ಹಂಗಿರೋದ್ರಿಂದ ನಾವು ಮುಂದೆ ಅವರ ಧೋರಣೆಗಳನ್ನ, ಅವರ ಆಚಾರ ವಿಚಾರಗಳನ್ನ ಅಳವಡಿಸ್ಕೊಂಡು ಮುಂದೆ ನಾವು ಅವರಿಗೆ ಆ ಸಮಾಜಕ್ಕೆ, ಆ ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಏನು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕ ಎಲ್ಲ ರೀತಿಯಲ್ಲಿ ಏನೋ ಒಂದು ಒಳ್ಳೆಯದು ಇದ್ದಾರೆ, ಎಲ್ಲರೂ ಒಳ್ಳೆಯದು ಮಾಡ್ಬೇಕಂತ ಹೇಳಿ ಆಮೇಲೆ ನನಗೆ